ಎಲ್ಲರಿಗೂ ನಮಸ್ಕಾರ. ಜ್ಞಾನ ಅವಲೋಕನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾವಿಂದು ವರ್ಣಮಾಲೆಯ ಕುರಿತು ತಿಳಿಯಲಿದ್ದೇವೆ. ಮೊದಲನೆಯದಾಗಿ ವರ್ಣಮಾಲೆ ಎಂದರೇನು ಎಂಬ ಪ್ರಶ್ನೆ ನಿಮ್ಮ ಮನದಲ್ಲಿ ಬರಬಹುದು. ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳಿವೆ. ಈ 49 ಅಕ್ಷರಗಳನ್ನು ವರ್ಣಗಳೆಂದು ಕರೆಯುತ್ತಾರೆ. ಈ 49 ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಎಂದು ಕರೆಯುತ್ತಾರೆ ಅಥವಾ ಅಕ್ಷರಮಾಲೆ ಎಂದು ಕರೆಯುತ್ತಾರೆ. ಮುಂದೆ ವರ್ಣಮಾಲೆಯಲ್ಲಿ ನಾವು ಒಟ್ಟು 3 ವಿಧಗಳನ್ನು ನೋಡಬಹುದು. ಮೊದಲನೆಯದು ಸ್ವರಾಕ್ಷರಗಳು, ಎರಡನೆಯದು ವ್ಯಂಜನಾಕ್ಷರಗಳು, ಮೂರನೆಯದು ಯೋಗವಾಹಗಳು. ಪ್ರತಿ ವಿಧವನ್ನು ಡೀಟೇಲ್ ಆಗಿ ನೋಡೋಣ ಬನ್ನಿ. ಮೊದಲನೆಯದಾಗಿ ಸ್ವರಾಕ್ಷರಗಳು. ಸ್ವರಾಕ್ಷರಗಳು ಎಂದರೆ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರ. ಒಟ್ಟು 13 ಸ್ವರಾಕ್ಷರಗಳಿವೆ. ಅವು ಯಾವುದೆಂದರೆ ಅ, ಆ, ಇ, ಈ, ಉ, ಊ, ಋ, ಎ, ಐ, ಓ, ಔ. ಉಳಿದ ಅಂ, ಅಹ ಇವೆರಡು ಸ್ವರಾಕ್ಷರಗಳ ಗುಂಪಿಗೆ ಸೇರುವುದಿಲ್ಲ. ಇವೆರಡು ಯೋಗವಾಹಗಳು. ಈ ಸ್ವರಾಕ್ಷರದಲ್ಲಿ ಒಟ್ಟು 2 ವಿಧಗಳನ್ನು ನೋಡಬಹುದಾಗಿದೆ. ಅವುಗಳೆಂದರೆ ಮೊದಲನೆಯದಾಗಿ ಹ್ರಸ್ವಸ್ವರ, ಎರಡನೆಯದಾಗಿ ದೀರ್ಘಸ್ವರ. ಮಾತ್ರಾಕಾಲದ ಆಧಾರದ ಮೇಲೆ ಇವುಗಳನ್ನು ವಿಭಾಗಿಸಲಾಗಿದೆ. ಮೊದಲನೆಯದು ಹ್ರಸ್ವಸ್ವರ. ಒಂದು ಮಾತ್ರಾಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ಹ್ರಸ್ವಸ್ವರಗಳು. ಈ ಮಾತ್ರಾಕಾಲವೆಂದರೆ ಒಮ್ಮೆ ನಾವು ಕಣ್ಣನ್ನು ಮುಚ್ಚಿ ಕಣ್ಣನ್ನು ತೆರೆಯಲು ಕ್ಷಣಾರ್ಧದ ಕಾಲಾವಕಾಶ ಬೇಕಾಗುತ್ತದೆ. ಅದೇ ರೀತಿ ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಉಚ್ಚರಿಸಲು ಸಾಧ್ಯವಾಗುವ ಅಕ್ಷರವನ್ನು ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳೆನ್ನುತ್ತಾರೆ. ಈ ರೀತಿ ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಅಕ್ಷರವೆಂದರೆ ಅವು ಅ, ಇ, ಉ, ಋ, ಎ, ಓ. ಒಟ್ಟು 6 ಅಕ್ಷರಗಳು. ಎರಡನೆಯದು ದೀರ್ಘಸ್ವರ. 2 ಮಾತ್ರಾ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ದೀರ್ಘಸ್ವರಗಳು ಎಂದು ಕರೆಯುತ್ತಾರೆ. ಅವುಗಳೆಂದರೆ ಆ, ಈ, ಊ, ಎ, ಐ, ಓ, ಔ. ಒಟ್ಟು 7 ಅಕ್ಷರಗಳಿವೆ. ಮುಂದಕ್ಕೆ ವರ್ಣಮಾಲೆಯ ಎರಡನೇ ವಿಧವಾದ ವ್ಯಂಜನಾಕ್ಷರಗಳು. ಈ ವ್ಯಂಜನಾಕ್ಷರವೆಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳು. ಉದಾಹರಣೆ ಕ ಕೂಡಿಸು ಅ, ಕ. ಇಲ್ಲಿ ಕ ಅನ್ನುವುದು ವ್ಯಂಜನ, ಆ ಎಂದರೆ ಸ್ವರ. ಸ್ವರಗಳ ಸಹಾಯದೊಂದಿಗೆ ವ್ಯಂಜನವನ್ನು ಉಚ್ಚರಿಸಿದಾಗ ವ್ಯಂಜನಾಕ್ಷರವು ಸೃಷ್ಟಿಯಾಗುತ್ತದೆ. ಒಟ್ಟು 34 ವ್ಯಂಜನಾಕ್ಷರಗಳಿವೆ. ಅವು ಯಾವುದೆಂದರೆ ಕ, ಖ, ಗ, ಘ, ಞ, ಛ, ಛ, ಜ, ಝ, ಞ, ಟ, ಠ, ಢ, ಢ, ಣ, ತ, ಥ, ದ, ಧ, ಣ, ಪ, ಫ, ಭ, ಭ, ಮ, ಯ, ರ, ಳ, ವ, ಶ, ಶ, ಸ, ಹ, ಳ. ವ್ಯಂಜನಾಕ್ಷರಗಳಲ್ಲಿಯೂ ನಾವು 2 ವಿಧಗಳನ್ನು ನೋಡಬಹುದು. ಅವುಗಳೆಂದರೆ ಮೊದಲನೆಯದು ವರ್ಗೀಯ ವ್ಯಂಜನಗಳು, ಎರಡನೆಯದು ಅವರ್ಗೀಯ ವ್ಯಂಜನಗಳು. ಮೊದಲನೇ ವಿಧವಾದ ವರ್ಗೀಯ ವ್ಯಂಜನಗಳ ಕುರಿತು ಡೀಟೇಲ್ ಆಗಿ ನೋಡೋಣ. ಇಲ್ಲಿ ಒಟ್ಟು 25 ಅಕ್ಷರಗಳಿವೆ. ಅವುಗಳೆಂದರೆ ಕ, ಖ, ಗ, ಘ, ಞ, ಛ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ. ಇವುಗಳ ಉತ್ಪತ್ತಿಯಾಗುವ ಸ್ಥಾನಗಳಿಗೆ ಅನುಗುಣವಾಗಿ ಈ ವರ್ಗೀಯ ವ್ಯಂಜನದಲ್ಲಿ 3 ವಿಧಗಳನ್ನು ನೋಡಬಹುದು. ಅವು ಯಾವುದೆಂದರೆ ಮೊದಲನೆಯದು ಅಲ್ಪಪ್ರಾಣಾಕ್ಷರಗಳು, ಎರಡನೆಯದು ಮಹಾಪ್ರಾಣಾಕ್ಷರಗಳು, ಮೂರನೆಯದು ಅನುನಾಸಿಕ ಅಕ್ಷರಗಳು. ಈಗ ಮೊದಲನೆಯದನ್ನು ನೋಡೋಣ ಬನ್ನಿ. ಅಲ್ಪಪ್ರಾಣಾಕ್ಷರಗಳು. ಕಡಿಮೆ ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನಗಳನ್ನು ಅಲ್ಪಪ್ರಾಣಾಕ್ಷರಗಳು ಎಂದು ಕರೆಯುತ್ತಾರೆ. ಉದಾಹರಣೆ ಕ, ಚ, ಠ, ಥ, ಪ, ಗ, ಜ, ಡ, ದ, ಬ. ಇವು ಅಲ್ಪಪ್ರಾಣಾಕ್ಷರಗಳು. ಎರಡನೆಯದು ಮಹಾಪ್ರಾಣಾಕ್ಷರಗಳು. ಹೆಚ್ಚು ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನಗಳನ್ನು ಮಹಾಪ್ರಾಣಾಕ್ಷರಗಳು ಎಂದು ಕರೆಯುತ್ತಾರೆ. ಉದಾಹರಣೆ ಖ, ಘ, ಛ, ಝ, ಟ, ಢ, ಥ, ಧ, ಫ, ಭ.
ಮೂರನೆಯದು ಅನುನಾಸಿಕ ಅಕ್ಷರಗಳು. ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ವ್ಯಂಜನಗಳನ್ನು ಅನುನಾಸಿಕ ಅಕ್ಷರಗಳು ಎಂದು ಕರೆಯುತ್ತಾರೆ. ಉದಾಹರಣೆ ಞ ಞ ಣ ಣ ಮ ಇವು ಅನುನಾಸಿಕ ಅಕ್ಷರಗಳು. ಇಷ್ಟರವರೆಗೆ ನಾವು ವರ್ಗೀಯ ವ್ಯಂಜನ ಹಾಗೂ ಅದರ ವಿಧಗಳ ಕುರಿತು ನೋಡಲಾಯಿತು. ಇನ್ನು ಅವರ್ಗೀಯ ವ್ಯಂಜನದ ಕುರಿತು ನೋಡೋಣ. ಯುಕಾರದಿಂದ ಳಕಾರದವರೆಗಿನ 9 ಅಕ್ಷರಗಳು ಅವರ್ಗೀಯ ವ್ಯಂಜನಗಳು. ಅವುಗಳೆಂದರೆ ಯ, ಋ, ಳ, ವ, ಶ, ಶ್, ಸ್, ಹ, ಳ. ಉತ್ಪತ್ತಿಯಾಗುವ ಸ್ಥಾನಗಳು ಬೇರೆ ಬೇರೆಯಾದ್ದರಿಂದ ಇವುಗಳನ್ನು ಅವರ್ಗೀಯ ವ್ಯಂಜನಗಳು ಎನ್ನುವರು. ಇಲ್ಲಿಯವರೆಗೆ ನಾವು ವ್ಯಂಜನಾಕ್ಷರಗಳ ಕುರಿತು ನೋಡಿದೆವು. ಮುಂದಿನದಾಗಿ ವರ್ಣಮಾಲೆಯ 3ನೇ ವಿಧವಾದ ಯೋಗವಾಹದ ಕುರಿತು ನೋಡೋಣ. ಯೋಗವಾಹಗಳು ಎಂದರೆ ಯೋಗ ಎಂದರೆ ಕೂಡು, ವಾಹ ಎಂದರೆ ಹೋಗು ಎಂದರ್ಥ. ಯೋಗವಾಹ ಎಂದರೆ ಕೂಡಿ ಹೋಗುವ, ಅಂದರೆ ಬೇರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸಲಾಗಬಹುದಾದ ಅಕ್ಷರಗಳನ್ನು ಯೋಗವಾಹಗಳು ಎಂದು ಕರೆಯುತ್ತಾರೆ. ಯೋಗವಾಹಗಳಲ್ಲಿ 2 ವಿಧಗಳ, ಅವುಗಳೆಂದರೆ ಒಂದು ಅನುಸ್ವರ, ಎರಡನೆಯದು ವಿಸರ್ಗ. ಉದಾಹರಣೆ ಅಂ, ಕಂ, ಸಂ, ನಂ ಅಂಥದ್ದೆಲ್ಲ ಯೋಗವಾಹಗಳ ಗುಂಪಿಗೆ ಸೇರುವಂಥದ್ದು. ಇಲ್ಲಿಯವರೆಗೆ ನಾವು ವರ್ಣಮಾಲೆ ಕುರಿತು ನೋಡಿದ್ವಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ವಿಚಾರಗಳ ಕುರಿತು ನೋಡೋಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಧನ್ಯವಾದಗಳು.